ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಸಿದ್ಧತೆ. ಕ್ರೀಡಾಂಗಣದ ಗುದ್ದಲಿ ಪೂಜೆಗೆ ಬರ್ತಾರಾ ತೆಂಡೂಲ್ಕರ್, ದ್ರಾವಿಡ್? ಬೆಂಗಳೂರು ಹೊರ ವಲಯದ ಆನೇಕಲ್ ತಾಲೂಕಿನ ಎಂಟ್ಲವಾಡಿ ಸಮೀಪದ ಸೂರ್ಯನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗ್ತಾ ಇದೆ. ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಇದೇ 23ರ ಶನಿವಾರ ಸಿಎಂ ಸಿದ್ದರಾಮಯ್ಯ ಗುದ್ದಲಿ ಪೂಜೆಯನ್ನ ನೆರವೇರಿಸಲಿದ್ದು, ಕೆಲವೇ ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ತಲೆ ಎತ್ತಲಿದೆ. ಇನ್ನು ಮುಂದಿನ ಶನಿವಾರ ನಡೆಯುವ ಗುದ್ದಲಿ ಪೂಜಾ ಕಾರ್ಯಕ್ಕೆ ಭಾರತದ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ವೆಂಕಟೇಶ್ ಪ್ರಸಾದ್, ಜಾವಗಲ್ ಶ್ರೀನಾಥ್ಗೆ ಆಹ್ವಾನವನ್ನ ನೀಡಲಾಗಿದೆ. ಇವರೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಇಂದು ಸಚಿವ ಜಮೀರ್ ಅಹಮದ್ ಹಾಗೂ ಶಾಸಕ ಶಿವಲಿಂಗೇಗೌಡ ಹಾಗೂ ಸ್ಥಳೀಯ ಶಾಸಕ ಬಿ ಶಿವಣ್ಣ ಗುದ್ದಲಿ ಪೂಜೆಯನ್ನ ನೆರವೇರಿಸುವ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಸಚಿವ ಜಮೀರ್ ಅಹಮದ್, ಸುಮಾರು 75 ಎಕರೆ ಪ್ರದೇಶದಲ್ಲಿ 2,350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ ಆಗಲಿದೆ. ಇಲ್ಲಿ ಸುಮಾರು 80,000 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯ ಹೊಂದಿರುವ ಈ ಕ್ರೀಡಾಂಗಣ ರಾಜ್ಯದ ಹೆಮ್ಮೆಯ ಯೋಜನೆಯಾಗಲಿದೆ ಎಂದಿದ್ದಾರೆ. ನನ್ನ ನಮಸ್ಕಾರಗಳು. ಬರೋ ವಾರ, ಇದೇ ತಿಂಗಳು ಬರೋ ವಾರ 23ನೇ ತಾರೀಕಿಗೆ ನಮ್ಮ ಇಂಟರ್ನ್ಯಾಷನಲ್ ಸ್ಟೇಡಿಯಂದು ಗುದ್ದಲಿ ಪೂಜೆನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಎಲ್ಲ ಸಚಿವರು ಸೇರಿ ನಾವು ಗುದ್ದಲಿ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ 23ನೇ ತಾರೀಕು. ಅದ್ರ ಜೊತೆ ತೆಂಡೂಲ್ಕರ್ ಅವ್ರಿಗೂ ಇನ್ವೈಟ್ ಮಾಡುವಂಥ ಬಾಂಬೆಯಲ್ಲಿ ನಮ್ಮ ಸ್ನೇಹಿತರಿಗೆ ಮಾತಾಡಿದ್ದೀನಿ. ಅವರು ಈಗ ಸಾಯಂಕಾಲವರೆಗೂ ಕನ್ಫರ್ಮೇಷನ್ ಕೊಡ್ತೀನಿ, ಬರ್ತೀನಂತ ಹೇಳಿದ್ದಾರೆ. ಇನ್ನು ಗ್ಯಾರಂಟಿ ಕನ್ಫರ್ಮೇಷನ್ ಮಾಡಿಲ್ಲ. ಬರ್ತೀನಿ, ನಾನು ಒಳ್ಳೆ ಕಾರ್ಯಕ್ರಮ ಇದು, ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ರಾಹುಲ್ ಡೇವಿಡ್ ಅವ್ರನ್ನ ಈ ಕಾರ್ಯಕ್ರಮನ ಕರೆಸ್ಬೇಕಂತ ಪ್ರಯತ್ನ ಮಾಡ್ತೀವಿ. ವೆಂಕಟೇಶ್ ಪ್ರಸಾದ್ ಅವರು, ಅನಿಲ್ ಕುಂಬ್ಳೆ ಅವರು, ವಿಶ್ವನಾಥ್ ಅವರು, ಜಾಗಲ್ ಶ್ರೀನಾಥ್ ಅವ್ರನ್ನ ಎಲ್ಲ ಕರೆಸ್ಬೇಕಂತ ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನಾನು ಬಾಂಬೆಗೆ ಒಂದು ಹಂತದಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ನಾನು ಸಂಜೆವರೆಗೂ ನಾನು ಕನ್ಫರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಅವ್ರು ಬರ್ಬೋದು. ಕನಿಷ್ಠ ನಾವು 1 ಲಕ್ಷದಿಂದ 1.25 ಲಕ್ಷ ಜನ ಸೇರಿಸ್ಬೇಕಂತ ಇದ್ದೀವಿ. ನಾವು 1 ಲಕ್ಷ ಜನ, 1.5 ಲಕ್ಷ ಜನವರೆಗೂ ಸೇರಿಸ್ಬೇಕಂತ ಇದ್ದೀವಿ. ವಿಶೇಷ ಏನು ಸರ್ ಸ್ಟೇಡಿಯಮ್ದು? ಇಲ್ಲ, ಒಂಥರ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದು ನೋಡಿರ್ಬೋದು. ಅವತ್ತು ಘಟನೆ ಆದಮೇಲೆ RCB ಮ್ಯಾಚ್ ಆಗುವಾಗ ಘಟನೆ ಆದಮೇಲೆ ಸ್ವಲ್ಪ ಬೆಂಗಳೂರು ಎತ್ತರದಲ್ಲಿ ಬೆಳೆದ್ಬಿಟ್ಟಿದೆ, ಭಾಳ ಕಷ್ಟ, ತೊಂದರೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ KHB ವತಿಯಿಂದನೇ 80,000 ಸೀಟಿಂಗ್ ಕೆಪಾಸಿಟಿದು ಸ್ಟೇಡಿಯಂ. ಓನ್ಲಿ ಕ್ರಿಕೆಟ್ ಅಂತ ಇಲ್ಲ, ಆಲ್ ಸ್ಪೋರ್ಟ್ಸ್, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ 27 ಸ್ಪೋರ್ಟ್ಸ್ ಸ್ಟೇಡಿಯಂ ಮಾಡ್ತಾ ಇರೋದು ನಾವು. ಇದು 4ನೇ ಹಂತದಲ್ಲಿ. ಆಮೇಲೆ ಜನಗಳಲ್ಲೂ ಇದು ಸೂರ್ಯ ಸಿಟಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್, ಫೋರ್ತ್ ಫೇಸ್ ಕೊಡುವಾಗ ರೈತರು ಜಾಗ ಕೊಡುವಾಗ ಅವ್ರು ಒಂದು ಕಂಡೀಷನ್ ಹಾಕಿದ್ರು, ಈ ಥರದ ಇಲ್ಲಿ ಸ್ಟೇಡಿಯಂ ಬರಲೇಬೇಕಂತ ಕಂಡೀಷನ್ ಹಾಕಿದ್ದು. ಅದು ಒಂದು ಕನಸು ಇತ್ತು, ಈ ಭಾಗದಲ್ಲಿ ಜನಗಳದ್ದು ಕನಸು ಇತ್ತು, ಇದು ಸ್ಟೇಡಿಯಂ ಒಂದು ಆಗಬೇಕಂತ. ಆ ಪ್ರಕಾರ ನಾವು 23ನೇ ತಾರೀಕಿನ ಗುದ್ದಲಿ ಪೂಜೆನ ಹಮ್ಮಿಕೊಂಡಿದ್ದೀವಿ. ಸ್ಟೇಡಿಯಂ ಆಗ್ತಿದೆ ಸರ್, ಅಂದರೆ ಟ್ರಾನ್ಸ್ಪೋರ್ಟ್, ಅಂದರೆ ಬಸ್ಗಳ ವ್ಯವಸ್ಥೆ, ಮೆಟ್ರೋ ಇವೆಲ್ಲನೂ ಎಲ್ಲ ಆಗ್ತದೆ. ಈಗ ಮೆಟ್ರೋನು ಕನೆಕ್ಷನ್ ಕೊಡ್ತೀವಿ, ಆದರೆ ಆಟೋಮೆಟಿಕ್ ಆಗಲೇಬೇಕಿಲ್ಲ. ಪೆರಿಪಲ್ ರಿಂಗ್ ರೋಡ್ ಬರ್ತಾ ಇದೆ, ಮೆಟ್ರೋ ಸ್ಟೇಷನ್. ಮೊನ್ನೆನೇ DCM ಸಾಹೇಬರು, ಡಿ.ಕೆ. ಶಿವಕುಮಾರ್ ಅವರು, ನಾನು, ಶಿವಣ್ಣ, ಶಿವಲಿಂಗೇಗೌಡರು ಹೋಗಿದ್ವಿ. ಅವರು ಈ ಕಂಪ್ಲೀಟ್ ಆಗೋದು ಮುಂಚೆನೇ ಮೆಟ್ರೋ ಅಲ್ಲಿವರೆಗೂ ಹೋಗಬೇಕು ಅಂತ ಹೇಳ್ಬಿಟ್ಟು ಅವರೇ ಇದು ಮಾಡ್ಕೊಳ್ತಾ ಇದ್ರು. ಅದು ಬರೀ ಸ್ಟೇಡಿಯಂ ಬರಲೇಬೇಕಿಲ್ಲ, ಅದೆಲ್ಲ ಬರಲೇಬೇಕು, ಅದೆಲ್ಲ ಪ್ರೋಸೆಸ್ ಇದೆ. ಸರ್, ಇವತ್ತು ಮುಸ್ಲಿಂ ಸಮಾವೇಶ ಆಗಿದೆ. ಮುಸ್ಲಿಂ ಸಮಾವೇಶ ಅಂತಲ್ಲ, ಯಾರೋ ಒಂದು ಒಕ್ಕೂಟದಿಂದ ಸಮಾವೇಶ ಮಾಡಿರೋದು. ನನಗೂ ಕೇಳಿಬಂತು, ಏನೋ ಒಂದು 300-400 ಜನ ಇದ್ದರು, ಏನೋ ಒಂದು ಸಮಾವೇಶ ಮಾಡಿದಾರಂತ. ಏನಿಲ್ಲ, ಅವ್ರದ್ದೇನು ಸರ್ಕಾರಿ ವಿರೋಧ ಸಮಾವೇಶ ಏನಿಲ್ಲ, ಮುಖ್ಯಮಂತ್ರಿ ವಿರೋಧ ಸಮಾವೇಶ ಏನಿಲ್ಲ. ಅವ್ರು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ದು ಆ ಬೇಡಿಕೆನ ಇದುವರೆಗೂ ಮಾಡಿಲ್ಲ, ಮಾಡಿ ಅಂತ. ಇನ್ನು ಇದೇ ವೇಳೆ ನೀಟ್ ಪರೀಕ್ಷೆಯಲ್ಲಿ ಪ್ರಮುಖ ಆರೋಪಿ RSS ಎನ್ನುವ ವಿಚಾರಕ್ಕೆ ಜಮೀರ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ಬಿಜೆಪಿಯವರು ಹಿಂದೂ ಮುಸ್ಲಿಂ ಅಂತ ಹೋಗಿ ಮತ ಕೇಳ್ತಾರೆ. ಬಿಜೆಪಿಯವರು ಜಾತಿ ಧರ್ಮದ ಬಣ್ಣವನ್ನ ಕಟ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಾಡಿರುವ ಸಾಧನೆಯನ್ನ ಮುಂದಿಟ್ಟು ಮತ ಕೇಳ್ತೇವೆ. ಆದರೆ ಬಿಜೆಪಿಯವರ ಸಾಧನೆ ಏನಾದರೂ ತೋರಿಸಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಒಂದು ಇತಿಹಾಸ ತೆಗೀರಿ ನೀವು, ಒಂದು ಇತಿಹಾಸ ತೆಗೀರಿ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ, ನೀವು BJP ಪಕ್ಷದ ಇತಿಹಾಸ ತೆಗೀರಿ. ಕಾಂಗ್ರೆಸ್ ಪಕ್ಷ ಚುನಾವಣೆ ಮಧ್ಯದಲ್ಲಿ ಜನಗಳ ಮಧ್ಯದಲ್ಲಿ ಹೋಗಿ ಓಟ್ ಕೇಳಕ್ಕೆ ಹೋದರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ,
ನಮ್ಮ ಮುಂದೆ ನಮ್ಮ ಸರ್ಕಾರ ಬಂದರೆ ಈ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ನಮ್ಮ ಸಾಧನೆನ ಮುಂದೆ ಏನು ಮಾಡ್ತೀವಿ ಅನ್ನೋದು ತೋರಿಸಿ ನಾವು ಮತ ಕೇಳ್ತೀವಿ. BJP ಎಂದನ ಸಾಧನೆ ಅವ್ರು ತೋರಿಸಿದಾರಾ? ಸಾಧನೆ ಏನಿಗಂದ್ರೆ 0 ಸಾಧನೆ ಏನೇನೂ ಇಲ್ಲ ಅವ್ರಿಗೆ. ಬರೀ ಹಿಂದೂ ಮುಸಲ್ಮಾನ್ ಅವ ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ, ಕುರ್ಚಿ. ಇದೆಲ್ಲ ಕುರ್ಚಿಗೋಸ್ಕರ ಮಾಡ್ತಾ ಇರೋದು ಅವ್ರಿಗೆ. ಏನು ಮಾಡ್ತಾ ಇದ್ರೆ ಜಾತಿ ಬಣ್ಣ ಕಟ್ಟವ್ರೆ. ಅಭಿವೃದ್ಧಿ ಏನಿದೆ? ಈಗ 5 ವರ್ಷ ಅವ್ರು ಇದ್ದರು, 4 ವರ್ಷ ಅವ್ರು ಇದ್ದರು. 2019 20 ತೋರಿಸ್ಲಿ, ನಾವು ಹೇಳ್ತೀವಿ ನಮ್ಮ ಕಾಲದಲ್ಲಿ ಏನಾಗಿದೆ ಅಂತ ಅಭಿವೃದ್ಧಿ. ಈಗ ಭಾಳ ವರ್ಷದಿಂದ ಈ ಭಾಗದಲ್ಲಿ ಕನಸಿತ್ತು ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಬೇಕಂತ. ಸ್ಟೇಡಿಯಂ ಮಾಡಿದ್ದೀವಿ. ನನ್ನ ಇಲಾಖೆಯಲ್ಲಿ, ವಸತಿ ಇಲಾಖೆಯಲ್ಲಿ ಒಂದು BJP ಅವರು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆ ಸ್ಯಾಂಕ್ಷನ್ ಆಗಿದ್ದು. ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗ್ತಿಲ್ಲ. 4 ಲಕ್ಷ ಎಲ್ಲಿ ಕೊಡ್ತಾರೆ ಬಡವರು? ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ಬಡವ್ರು ಮನೆ ಫ್ರೀ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ನಾವು 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ. ಈ ಮನೆಗಳು ಫ್ರೀ ಕೊಡ್ತೀವಿ ಅಂತ, ನಾವು ಕಟ್ಕೊಡ್ತೀವಿ, ನಾವು ದುಡ್ಡು ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿರಲಿಲ್ಲ. ಬಡವರು ಬೀದಿದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು 4 ಲಕ್ಷ ಹಂಗೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಸರ್ಕಾರ ವತಿಯಿಂದ ಕಟ್ಟಿ ಮನೆಗಳು ಕಂಪ್ಲೀಟ್ ಮಾಡಿ 36,000 ಮೊದಲೇ ಹಂತಲ್ಲಿ 36,789 ಮನೆ KR ಪುರಮಲ್ಲಿ ಕೊಟ್ವಿ. ಒಂದು ಜನವರಿಯಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ವಿ. ಒಟ್ಟಾಗಿ 80,000 ಮನೆ ಕೊಟ್ಟಿದ್ದೀವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ನಾವು ಅದು ನಮ್ಮ ಸಾಧನೆ ಹೇಳೋದು. ಮತ್ತೆ ಸೀದಾ ನಾನು ಹೇಳ್ತಲ್ಲ, ವಸತಿ ಇಲಾಖೆಯಲ್ಲಿ ನಾನು ಹೇಳ್ತಾ ಇರೋದು. ಅವರು ಮಾಡ್ಬೋದಾಗಿತ್ತಾನೆ ಬಡವ್ರ ಬಗ್ಗೆ. ಅವ್ರಿಗೆ ಯಾವ ಗ್ಯಾರಂಟಿ ಇರಲಿಲ್ಲ. 55,000 ಕೋಟಿದ್ರೂ ಸಿದ್ದರಾಮಯ್ಯ 7,500 ಕೋಟಿ ವಸತಿ ಕೊಟ್ಟಿದ್ದಾರೆ. ಎಷ್ಟು? 7,500 ಕೋಟಿ. ಒಟ್ನಲ್ಲಿ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಮತ್ತೊಂದು ಬೃಹತ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ದು ರಾಜ್ಯಕ್ಕೆ ಹೆಮ್ಮೆಯ ವಿಚಾರವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.